ನಿಮ್ಮ ಸತ್ಯ ಯುನಿಲೆಟ್ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ರಾಜ್ಯ ರಾಜಕಾರಣದಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಕಾವು ಮತ್ತೆ ಏರಿದೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ನೀಡಿದ ಸುಳಿವು ಬೆನ್ನಲ್ಲೇ ಸಚಿವಾಕಾಂಕ್ಷಿಗಳ ಕಸರತ್ತು ತೀವ್ರಗೊಂಡಿದೆ. ಇದೇ ವೇಳೆ ಕಿರಿಯ ಹಾಗೂ ಯುವ ಶಾಸಕರ ಬಳಗವೊಂದು ಮುಖ್ಯಮಂತ್ರಿಗಳ ಬಳಿ ತೆರಳಿ ಶಾಸಕ ಕಂಪ್ಲಿ ಗಣೇಶ್ ಅವರಿಗೆ ಸಂಪುಟದಲ್ಲಿ ಸ್ಥಾನ ನೀಡುವಂತೆ ಪಟ್ಟು ಹಿಡಿದಿದೆ. ಈ ಕುರಿತಾದ ಒಂದು ವರದಿ ಇಲ್ಲಿದೆ. ಯಾವುದೇ ಕ್ಷಣದಲ್ಲಿ ಸಂಪುಟ ವಿಸ್ತರಣೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಸುಳಿವು. ಹೈಕಮಾಂಡ್ ಜೊತೆಗಿನ ಅಂತಿಮ ಸಭೆಯಲ್ಲಿ ಲಿಸ್ಟ್ ಫೈನಲ್. ಭಾನುವಾರ ದೆಹಲಿಗೆ ರಾಜ್ಯ ಕಾಂಗ್ರೆಸ್ ನಾಯಕರು. ರಾಜ್ಯದಲ್ಲಿ ಯಾವುದೇ ಕ್ಷಣದಲ್ಲಾದರೂ ಸಚಿವ ಸಂಪುಟ ವಿಸ್ತರಣೆಯಾಗುವ ಸಾಧ್ಯತೆಗಳು ದಟ್ಟವಾಗಿವೆ. ಈ ಬಗ್ಗೆ ಸ್ವತಃ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮಹತ್ವದ ಸುಳಿವು ಕೊಟ್ಟಿದ್ದಾರೆ. ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದ್ದು, ಹೈಕಮಾಂಡ್ ನಾಯಕರ ಜೊತೆ ನಡೆಯಲಿರುವ ಅಂತಿಮ ಸಭೆಯಲ್ಲಿ ನೂತನ ಸಚಿವರ ಪಟ್ಟಿ ಅಂತಿಮಗೊಳ್ಳಲಿದೆ. ಭಾನುವಾರ ರಾಜ್ಯದ ಪ್ರಮುಖ ನಾಯಕರಿಗೆ ದೆಹಲಿಯಿಂದ ಕರೆ ಬರುವ ಸಾಧ್ಯತೆ ಇದ್ದು, ಚರ್ಚೆ ಮುಗಿದ ಮರುದಿನವೇ ಹೊಸ ಸಚಿವರ ಪದಗ್ರಹಣಕ್ಕೆ ಮುಹೂರ್ತ ನಿಗದಿಯಾಗಲಿದೆ. ನಿನ್ನೆಯ ಸಂಘಟನ್ ಸರ್ಜಾನ್ ಅಭಿಯಾನ್ನಲ್ಲಿ ವೇಣುಗೋಪಾಲ್ ಅವರು ಹೇಳಿದ್ದಾರೆ 50 ವರ್ಷದೊಳಗಿರ್ತಕ್ಕಂಥವ್ರಿಗೆ ಅಧ್ಯಕ್ಷ ಸ್ಥಾನವನ್ನು ಕೊಡ್ತೀವಿ. ಆದರೆ 50 ವರ್ಷದ ಮೇಲಿರೋರು ಅವರು ಸಕ್ರಿಯವಾಗಿದ್ದು ಆಮೇಲೆ ಪ್ರಭಾವಿಗಳಾಗಿ ಅವ್ರಿಗೆಲ್ಲ ರೀತಿಯ ಶಕ್ತಿ ಇದ್ದರೆ ಅಂಥವ್ರನ್ನೂ ಸಹ ಇಟ್ಕೊಳ್ತೀವಿ, ಅವ್ರು ಕೈ ಬಿಡೋಕ್ಕೆ ಹೋಗೋದಿಲ್ಲ. ಅದರರ್ಥ ನಮ್ಮ ಮೊದಲನೇ ಪ್ರಾತಿನಿಧ್ಯ 50 ವರ್ಷಗಳು ಇರತಕ್ಕಂಥ ಯುವಕರು ಬರಬೇಕು. ಅವರು ಇನ್ನೊಂದು 10-15 ವರ್ಷ ಪಕ್ಷದಲ್ಲಿ ಕೆಲಸ ಮಾಡಿ ಬೆಳೆಸ್ತಕ್ಕಂಥ ಹುಡುಕ್ತೀವಿ. ಸಿಕ್ಕಲಿಲ್ಲ ಅಂದರೆ ಅಕಸ್ಮಾತ್ ಬೇರೆಯವರು ಸಹ ಹಿರಿಯರು ಇರ್ತಾರೆ, ಅವರು ಎಲ್ಲ ರೀತಿಯ ಸಾಮರ್ಥ್ಯ ಇರುತ್ತೆ, ಅವರಿಗೆ ಪ್ರಭಾವಿಗಳಿರ್ತಾರೆ, ಅಂಥವ್ರನ್ನೂ ಸಹ ನಾವು ಆಯ್ಕೆ ಮಾಡ್ತೀವಿ. ಸಿಎಂ ಭೇಟಿಯಾದ 15ಕ್ಕೂ ಹೆಚ್ಚು ಎಂಎಲ್ಎಗಳು. ಹೊಸ ಮುಖಗಳಿಗೆ ಸಂಪುಟದಲ್ಲಿ ಅವಕಾಶ ನೀಡಲು ಮನವಿ. ಹೈಕಮಾಂಡ್ ನಾಯಕರ ಭೇಟಿ ಮತ್ತು ಸುಳಿವು ಸಿಕ್ತಿದ್ದಂತೆ ಇತ್ತ ರಾಜ್ಯದಲ್ಲೂ ಸಚಿವ ಆಕಾಂಕ್ಷಿಗಳ ದಂಡು ಸಕ್ರಿಯವಾಗಿದೆ. 15ಕ್ಕೂ ಹೆಚ್ಚು ಪ್ರಥಮ ಹಾಗೂ ದ್ವಿತೀಯ ಬಾರಿಗೆ ಆಯ್ಕೆಯಾದ ಕಿರಿಯ ಶಾಸಕರ ತಂಡ ಮುಖ್ಯಮಂತ್ರಿಗಳನ್ನ ನೇರವಾಗಿ ಭೇಟಿಯಾಗಿದೆ. ಸಂಪುಟದಲ್ಲಿ ಯುವ ರಕ್ತಕ್ಕೆ ಮತ್ತು ಹೊಸ ಮುಖಗಳಿಗೆ ಆದ್ಯತೆ ನೀಡಬೇಕು ಅಂತ ಮನವಿ ಮಾಡಿರುವ ಶಾಸಕರು ಮುಖ್ಯವಾಗಿ ಕಂಪ್ಲಿ ಶಾಸಕ ಗಣೇಶ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಗಟ್ಟಿಯಾಗಿ ಧ್ವನಿ ಎತ್ತಿದ್ದಾರೆ. ಈ ಬಗ್ಗೆ ಮಾತನಾಡಿದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಆದಷ್ಟು ಶೀಘ್ರ ಸಂಪುಟ ವಿಸ್ತರಣೆ ಆಗಲಿದೆ ಅಂತ ತಿಳಿಸಿದ್ದಾರೆ. ನಮ್ಮದು 20ರಿಂದ 25 ಶಾಸಕರ ಯೂತ್ ಟೀಮ್ ಕಂಪ್ಲಿ ಗಣೇಶ್. ಸಿಎಂ ಭೇಟಿಯ ಬಳಿಕ ಮಾತನಾಡಿದ ಕಂಪ್ಲಿ ಶಾಸಕ ಗಣೇಶ್ ತಮ್ಮ ಬೆಂಬಲಕ್ಕೆ ನಿಂತ ಶಾಸಕರಿಗೆ ಧನ್ಯವಾದ ಅರ್ಪಿಸಿದ್ದಾರೆ. ತಮ್ಮ ಜೊತೆ 20ರಿಂದ 25 ಶಾಸಕರ ಯೂತ್ ಟೀಮ್ ಕೆಲಸ ಮಾಡುತ್ತಿದ್ದು, ರಾಜ್ಯಕ್ಕೆ ಒಂದು ಧನಾತ್ಮಕ ಸಂದೇಶ ನೀಡುವ ಉದ್ದೇಶದಿಂದ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದೇವೆ ಅಂತ ಹೇಳಿದ್ದಾರೆ. ಬಡತನ ಹಾಗೂ ಕಷ್ಟದಿಂದ ಬಂದ ತಮಗೆ 25 ಜನ ಶಾಸಕರು ಬೆಂಬಲವಾಗಿ ನಿಂತಿರುವುದು ತಾವು ಮಾಡಿದ ಪುಣ್ಯ ಮತ್ತು ಕ್ಷೇತ್ರದ ಜನರ ಆಶೀರ್ವಾದ ಅಂತ ಭಾವುಕರಾಗಿ ಕಂಪ್ಲಿ ಗಣೇಶ್ ನುಡಿದಿದ್ದಾರೆ. ನೂತನ ಸಚಿವರ ಪದಗ್ರಹಣಕ್ಕೆ ಕೌಂಟ್ಡೌನ್. ಹೈಕಮಾಂಡ್ ಒಪ್ಪಿಗೆ ಸಿಕ್ಕ ಬೆನ್ನಲ್ಲೇ ಪ್ರಮಾಣ ವಚನ. ಎಐಸಿಸಿ ನಾಯಕರ ಸುಳಿವು ಮತ್ತು ಕಿರಿಯ ಶಾಸಕರ ಈ ದಿಢೀರ್ ನಡೆ ರಾಜ್ಯ ರಾಜಕಾರಣದಲ್ಲಿ ಭಾರೀ ಸಂಚಲನ ಮೂಡಿಸಿದೆ. ಒಂದು ಕಡೆ ಹಿರಿಯ ನಾಯಕರು ಸಚಿವ ಸ್ಥಾನದ ರೇಸ್ನಲ್ಲಿದ್ದರೆ, ಮತ್ತೊಂದು ಕಡೆ ಯುವ ಶಾಸಕರು ಸಂಘಟಿತರಾಗಿ ತಮ್ಮ ಹಕ್ಕೊತ್ತಾಯ ಮಂಡಿಸುತ್ತಿದ್ದಾರೆ. ದೆಹಲಿಯಲ್ಲಿ ನಡೆಯಲಿರುವ ಹೈಕಮಾಂಡ್ ಅಂತಿಮ ಸಭೆಯ ಬಳಿಕ ಯಾರಿಗೆ ಸಂಪುಟ ಲಕ್ ಒಲೆಯಲಿದೆ ಅನ್ನೋದು ಶೀಘ್ರದಲ್ಲೇ ಸ್ಪಷ್ಟವಾಗಲಿದೆ. ರಾಚಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.